ಗಲ್ಫ್ ಯುದ್ಧಕ್ಕೆ 3 ಭಾರತೀಯ ನಾವಿಕರು ಬಲಿಯಾಗಿದ್ದಾರಂತೆ. ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ಯುದ್ಧದ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. 3 ಭಾರತೀಯ ನಾವಿಕರು ಸಾವಿಗೀಡಾಗಿದ್ದಾರೆ. ಓರ್ವನಿಗೆ ಗಾಯ. ವಿದೇಶಿ ಧ್ವಜ ಹೊಂದಿರುವಂತಹ ಹಡಗುಗಳ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. 3 ಸಾವಿನ ಬಗ್ಗೆ ಶಿಪ್ಪಿಂಗ್ ನಿರ್ದೇಶನಾಲಯ ಮಾಹಿತಿಯನ್ನು ನೀಡ್ತಾ ಇದೆ. ಸಮುದ್ರದಲ್ಲಿ ನಿಂತಲ್ಲೇ ನಿಂತಿರುವಂತಹ 200ಕ್ಕೂ ಹೆಚ್ಚು ಹಡಗುಗಳು. ಹೆಚ್ಚಿನ ಅನಾಹುತ ತಪ್ಪಿಸಲು ಸಮುದ್ರ ಮಧ್ಯೆ ಹಡಗುಗಳು ಲಂಗರನ್ನು ಹಾಕಲಾಗಿದೆ. ವಿಶ್ವಸಂಸ್ಥೆಯಲ್ಲಿ ಖಮೇನಿ ನೋಡಿ ಕಾಲ್ಕಿತ್ತಿದೆ ಅಂತ ಇಸ್ರೇಲ್ ಪ್ರಧಾನಿ. 40 ವರ್ಷದ ಹಿಂದಿನ ಇರಾನ್ ಇಸ್ರೇಲ್ ಅಧ್ಯಕ್ಷರ ವಿಡಿಯೋ ಇದೀಗ ಸಖತ್ ವೈರಲ್ ಆಗ್ತಾ ಇದೆ. ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ನಡೆದಿದ್ದಂಥ ಘಟನೆ ಇದು. ಅಯಾತುಲ್ಲಾ ಅಲಿ ಖಮೇನಿ ಬಂದ ಬಳಿಕ ಇಸ್ರೇಲ್ ಪ್ರಧಾನಿ ವಾಪಸ್ ಹೋಗ್ತಾರೆ. ಇರಾನ್ನ ಅಧ್ಯಕ್ಷರಾಗಿ ಮೊದಲ ಬಾರಿಗೆ ಜಾಗತಿಕ ವೇದಿಕೆಗೆ ಬಂದಿದ್ದಂತಹ ಖಮೇನಿ ಕಪ್ಪು ಪೇಟ ಮತ್ತು ಆಧ್ಯಾತ್ಮಿಕ ನಿಲುವಂಗಿ ಧರಿಸಿದ್ರು ಅಯಾತುಲ್ಲಾ ಖಮೇನಿ. ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಡ್ಗಿಚ್ಚಿನಂತೆ ಈ ವಿಡಿಯೋ ಇದೀಗ ಹರಿದಾಡ್ತಾ ಇದೆ. ಸೊ ಈ ವಿಜುವಲ್ಗಳನ್ನ ತೋರಿಸ್ತಾ ಇದ್ವಿ ನಿಮ್ಮ ಎದುರಿಗೆ. 40 ವರ್ಷಗಳ ಹಿಂದಿನ ವಿಡಿಯೋ. ಆಗಷ್ಟೇ ಹೊಸ ಅಧ್ಯಕ್ಷನಾಗಿ ಇರಾನ್ನ ಚುಕ್ಕಾಣಿಯನ್ನ ಹಿಡಿದಿದ್ರು ಅಯಾತುಲ್ಲಾ ಖಮೇನಿ. ಹಾದಿ ಖಮೇನಿಯ ಮರಣದ ನಂತರ ಅಯಾತುಲ್ಲಾ ಖಮೇನಿ ಅಧಿಕಾರವನ್ನ ಸ್ವೀಕರಿಸಿದ್ರು. ಮೊದಲ ಬಾರಿಗೆ ಅವರು ವಿಶ್ವಸಂಸ್ಥೆಗೆ ಆಗಮಿಸಿದಂತಹ ವಿಡಿಯೋ ಇದು. ಯಾವಾಗ ಅಯಾತುಲ್ಲಾ ಖಮೇನಿ ವಿಶ್ವಸಂಸ್ಥೆಯ ಒಳಗಡೆ ಬಂದು ಭಾಷಣವನ್ನ ಆರಂಭ ಮಾಡಿದ್ರು, ಆಗ ಇಸ್ರೇಲ್ನ ಅಂದಿನ ಪ್ರಧಾನಿ ನೇರವಾಗಿ ಹೊರಟು ಹೋದ್ರು. ಏನು ಚರ್ಚೆಗಳನ್ನು ನಾವು ಮಾಡಲ್ಲ ಅಂತ ಹೇಳಿ. ಸೊ ಆ ವಿಡಿಯೋ ಇದೀಗ ಎಲ್ಲಾ ಕಡೆಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಅಯಾತುಲ್ಲಾ ಖಮೇನಿ ಆರಂಭದ ದಿನಗಳಿಂದಲೂ ಕೂಡ ಇಸ್ರಾಯೇಲ್ ಅನ್ನ ಧ್ವಂಸ ಮಾಡುವಂಥದ್ದು, ಇಸ್ರೇಲ್ ಅನ್ನ ಭೂಪಟದಿಂದ ಕಿತ್ತು ಹಾಕುವಂತಹ ಆಲೋಚನೆಗಳನ್ನೇ ಮಾಡ್ತಾ ಬಂದಂತಹ ಮನುಷ್ಯ. ಇದೀಗ ಯುದ್ಧ ಇನ್ನೇನು ಆರಂಭ ಆಗ್ತಾ ಇದೆ ಅನ್ನುವಾಗ ಮೊದಲನೇ ದಿನವೇ ಖಮೇನಿಯ ಹತ್ಯೆ ಆಗಿದೆ. ಅಯಾತುಲ್ಲಾ ಖಮೇನಿಯ